ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ ಇವತ್ತಿನ ಬುಧವಾರ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ಸಂಘದ 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸುಗಮ ಸಂಗೀತ, ಭರತನಾಟ್ಯ ಹಾಗೂ ಇನ್ನಿತರ ನಮ್ಮ ಸ್ಥಳೀಯ ಕಲಾವಿದರ ಏನೇನೊಂದು ಕಲೆ ತೋರಿಸಬೇಕಾಗಿತ್ತಂಥ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಇದರ ಜೊತೆಗೆ ಈ ಶೈಕ್ಷಣಿಕ ಸಾಲಿನಲ್ಲಿ 2023 ಮತ್ತು 2024ನೇ ಸಾಲಿನಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗ್ರಾಮೀಣ ಹಾಗೂ ಸ್ಥಳೀಯ ಹುಡುಗರಿಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಲಾಯಿತು. ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ಇದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು ಸಾಧನೆ ಮಾಡಿರ್ತಕ್ಕಂಥ ಯುವ ಪ್ರತಿಭೆಗಳಿಗೆ ಸಾಧಕ ರತ್ನ ಪ್ರಶಸ್ತಿ ಅಂತೇಳಿ ಹೇಳಿ ಅವರಿಗೂ ಕೂಡ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಗತ್ತಿಮೂರಾಗಿರ್ಬೋದು, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಶರ್ಮಾ ಅವರಾಗಿರ್ಬೋದು, ಶಾಡು ಮೋದಿ ಸರ್ ಆಗಿರ್ಬೋದು, ಹಾಗೂ ಇನ್ನಿತರ ನಮ್ಮ ಮೇಯರ್ ಸರ್ ಆಗಿರ್ಬೋದು, ವಿಶಾಲ್ ಅವರಾಗಿರ್ಬೋದು, ಸುಮಾರು ಇನ್ನಿತರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಮೆರುಗು ಹೆಚ್ಚಿಸಿದ್ದಾರೆ. ಎಸ್ಪೆಷಲಿ ಫೈನಲಿ ಒಂದು ಏನು ಹೇಳ್ಬೇಕಂದ್ರೆ, ಈ ಕಾರ್ಯಕ್ರಮಕ್ಕೆ ಫೈನಲ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಸ್ಪೆಷಲ್ ವಿಶೇಷ ಅತಿಥಿಯಾಗಿ ಬುಲೆಟ್ ಪ್ರಕಾಶ್ ಮಗನಾದ ರಕ್ಷಾ ಬುಲೆಟ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕನ್ನಡ ಪರ ಬಗ್ಗೆ ಮಾತನಾಡಿದ್ರು, ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು, ಹಾಗೂ ಈ ಇಲ್ಲಿನ ಕಲಬುರಗಿ ಜನರ ಬಗ್ಗೆ ಮಾತಾಡಿ ನಮ್ಮೆಲ್ಲರಿಗೂ ಒಂದು ಖುಷಿ ಕೊಟ್ಟು ಮಾತಾಡಿ ಹೋದ್ರು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಫಸ್ಟ್ನೇ ಸಿನಿಮಾ ಸಪ್ಲಿಮೆಂಟರಿ ಅಂತೇಳಿ ಕಲಾವಿದರು ಇಲ್ಲಿನವರೇ ಇದ್ದರು, ಸ್ಥಳೀಯದಲ್ಲೇ ಶೂಟ್ ಮಾಡಿದ್ದೆ. ಬಟ್ ಇಲ್ಲೆಲ್ಲ ಸಹಕಾರ ಎಲ್ಲರೂ ಇದ್ದಾಗ ಚೆನ್ನಾಗಿ ಹೋಯಿತು. ಸೆಕೆಂಡ್ ಸಿನಿಮಾ ಕೂಡ ಸ್ಥಳೀಯರು ಎಲ್ಲರೂ ಇದ್ದರು. ಅಫ್ಕೋರ್ಸ್ ಈ 3ನೇ ಸಿನಿಮಾದಲ್ಲೂ ಸ್ಥಳೀಯರು ಇರ್ತಾರೆ. ಜೊತೆಗೆ ನಾನು ಒಂದು ಮುಂದಕ್ಕೆ ಹೋಗ್ಬೇಕು, ನಿಮ್ಮ ಹುಡುಗ ಭಾಗ ಅಂತೇಳಿ, ನಿಮ್ಮ ಭಾಗದ ಒಂದು ಹುಡುಗ ಮುಂದಕ್ಕೆ ಹೋಗ್ಬೇಕಂತೇಳಿ ಒಂದು ದೊಡ್ಡದಾದ ಪ್ರಯತ್ನ ಮಾಡ್ತಿದ್ದೆ. ನಿಮ್ಮೆಲ್ಲ ಸಹಕಾರ ಇರಬೇಕು, ನಿಮ್ಮ ಮಾಧ್ಯಮ ಸಹಕಾರ ಮುಂಚೆನೂ ಕೊಡ್ತಾ ಬಂದಿದ್ದಾರೆ, ಈಗಲೂ ಕೂಡ ಇರಬೇಕಂತೇಳಿ. ಈ 3ನೇ ಸಿನಿಮಾದಲ್ಲಿ ಇಲ್ಲಿ ನಮ್ಮ ಸ್ಥಳೀಯರು ಏನು ಸಪೋರ್ಟೇ ಇಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಒಬ್ಬರೇ ಸಪೋರ್ಟ್ ಮಾಡ್ತಾರೆ, ಬೇರೆ ಯಾರೂ ಮಾಡ್ತಾ ಇಲ್ಲ ಕಲಾವಿದರಿಗೆ? ನಾನಂತಲ್ಲ, ನನ್ನ ಸುಮಾರು ಗುಲ್ಬರ್ಗ ಅಂದ್ರೆ ಲಕ್ಷಾಂತರ ಜನ ಆದರೆ ನಾವು ಜಸ್ಟ್ ಒಂದು ಅದ್ರಾಗ ಒಂದು ಏನಂತಾರೆ ಒಂದು ಗಡ್ಡಿದ್ರೆ ನಾವೊಂದು ಸಪೋರ್ಟ್ ಅಲ್ಲ, ನನ್ನ ಜೊತೆಗೆ ತೊಗೊಂಡು ಹೋಗ್ತಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಇದ್ದರೆ ಇನ್ನೂ ಜಾಸ್ತಿ ತೊಗೊಂಡು ಹೋಗ್ಬೇಕು.